ಎ ಸಿ ಹಾಕಿಲ್ವಾ ಏನೋ ಸ್ಟಫ್ ಇದೆ. ಎ ಸಿ ಹಾಕಿದ್ರೆ ನೋಡಿ ಸ್ಟಫ್ ಇದೆ. ಪ್ರೆಸ್ ನೋಟ್ ಕೊಟ್ಬಿಡಿ ಎಲ್ಲರಿಗೂ. ಕ್ಯಾನ್ ವಿ ಸ್ಟಾರ್ಟ್? ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ಮೊದಲನೇದಾಗಿ ಇವತ್ತಿನ ಈ ಸಂಚಾರ ಮಾಧ್ಯಮ ಗೋಷ್ಠಿಗೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ಹಾಗೂ ಈ ದಸರಾ, ವಿಜಯದಶಮಿ ಹಾಗೂ ದುರ್ಗಾ ಪೂಜೆಯ ಶುಭಾಶಯಗಳು. ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಒಂದು ಪ್ರಮುಖ ವಿಷಯದ ಬಗ್ಗೆ ಕರೆಯಲಾಗಿದೆ. ಬೆಂಗಳೂರು ನಗರದ ಸಂಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರ ಸಂಚಾರ ಪೊಲೀಸರು ಕೈಗೊಂಡಿರತಕ್ಕಂಥ ಒಂದು ನೂತನ ಯೋಜನೆ, ಅದರ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರ ಸಂಚಾರ ಪೊಲೀಸ್ ಪ್ರಾರಂಭದಿಂದಲೂ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಬೆಂಗಳೂರು ನಗರದ ವಾಹನ ದಟ್ಟಣೆ ಮತ್ತು ಸಂಚಾರ ನಿಯಂತ್ರಣವನ್ನು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ವಿ ಹ್ಯಾವ್ ಬಿನ್ ಪಯನಿಯರ್ಸ್ ಇನ್ ಮೆನಿ ಥಿಂಗ್ಸ್ ಇನ್ಕ್ಲೂಡಿಂಗ್ use of blackberries for enforcement activity, signalization of many of the junctions, and enforcement activities, then drunken driving activities. ಈ ಎಲ್ಲ ವಿಷಯಗಳಲ್ಲಿ ಸಾಕಷ್ಟು ನಾವು ತಂತ್ರಜ್ಞಾನವನ್ನು ಉಪಯೋಗಿಸ್ತಾ ಇದ್ದೇವೆ. It has now reached the stage of use of big data analytics for identifying congestions and also doing some predictive analysis of various congestion points in the city based on which we can control the traffic in Bangalore city. ಅದಕ್ಕೆ ಪೂರಕವಾಗಿಯೇ ಈಗ ಬೆಂಗಳೂರು ನಗರ ಸಂಚಾರ ಪೊಲೀಸರು ಈ DATHCS ಅಂತಕ್ಕಂತಹ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಈ ಸಿಗ್ನಲ್ಗಳಲ್ಲಿ ಸಂಚಾರವನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗನ ಕೂಡ ಇದರಲ್ಲಿ ಮಾಡಲಾಗಿದೆ. ಇದನ್ನು ಉಪಯೋಗಿಸಿ ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ, ಅದರ ಜೊತೆಗೆ ಈ ಟೈಮ್ ಟೇಕನ್ ಎಟ್ ದ ಜಂಕ್ಷನ್ಸನ್ನು ಕಡಿಮೆ ಮಾಡಲಿಕ್ಕೆ, ಹಾಗೆಯೇ ಈ ಪೊಲ್ಯೂಷನನ್ನು, ಇಂಧನ ದಕ್ಷತೆಯನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಪ್ರಯತ್ನಗಳನ್ನು ಇದರಲ್ಲಿ ಮಾಡಲಾಗ್ತಾ ಇದೆ. ಇದರ ಒಂದು ಅನುಷ್ಠಾನ ಮಾರ್ಚ್ ತಿಂಗಳಲ್ಲೇ ಪ್ರಾರಂಭ ಆಗಿದ್ದು ಈಗ ಆಲ್ಮೋಸ್ಟ್ ಒಂದು 50% ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಮಾರ್ಚ್ ಅಂದರೆ ಮುಂದಿನ ಮಾರ್ಚ್ ತಿಂಗಳ ಅಷ್ಟೊತ್ತಿಗೆ ಇದು ಸಂಪೂರ್ಣವಾಗಿ ಬೆಂಗಳೂರು ನಗರದ 165 ಜಂಕ್ಷನ್ಗಳಲ್ಲಿ ಈ ಒಂದು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲಾಗುವುದು. ಇದರ ಬಗ್ಗೆ ಒಂದು ಕೂಲಂಕುಷವಾದ ವಿವರವಾದಂಥ ಒಂದು PPTಯನ್ನು ಮಾಡಲಾಗಿದೆ ಮತ್ತು ಅದನ್ನು ನಮ್ಮ ಸಂಚಾರ ವಿಭಾಗದ ಮುಖ್ಯಸ್ಥರಾದ ಅನುಚೇತ್ರವರು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎವ್ರಿವನ್. ಒಂದು ಸಣ್ಣ ಪ್ರಾತ್ಯಕ್ಷತೆಯನ್ನು ನಾವು ತಮ್ಮ ಮುಂದೆ ಮಂಡಿಸ್ತೇವೆ. ತಮಗೆಲ್ಲರಿಗೂ ಗೊತ್ತಿರಂಗೆ ಒಂದು ಕಿರುಪರಿಚಯ ಬೆಂಗಳೂರು ನಗರದ ಬಗ್ಗೆ. ಒಟ್ಟು ನಮಗೆ ಒಂದು 14,000 ಕಿಲೋಮೀಟರ್ ರಸ್ತೆ ಇದೆ, 1,40,00,000 ಜನಸಂಖ್ಯೆ ಇದೆ, 1,20,00,000 ವಾಹನ ಸಂಖ್ಯೆ ಇದೆ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಖಾಸಗಿ ವಾಹನಗಳ ಸಂಖ್ಯೆ ಬೆಂಗಳೂರು ನಗರದಲ್ಲಿದೆ. ಸುಮಾರು 40,000 ಇಂಟರ್ಸೆಕ್ಷನ್ ಇದೆ. ಇದರಲ್ಲಿ 400ಕ್ಕಿಂತ ಹೆಚ್ಚು ಟ್ರಾಫಿಕ್ ಸಿಗ್ನಲ್ ಲೈಟ್ ಇದೆ. ಇವತ್ತಿಗೆ 436 ಸಿಗ್ನಲ್ ಆಪರೇಷನಲ್ಲಿದೆ. ಈ ವರ್ಷದ ಅಂತ್ಯಕ್ಕೆ ಸುಮಾರು 500 ಸಿಗ್ನಲ್ಗಳು ಚಾಲ್ತಿಯಲ್ಲಿರುತ್ತವೆ. ನಾವು ಇದನ್ನ ಟೆಂಡರನ್ನು ಮಾರ್ಚಲ್ಲಿ ವರ್ಕ್ ಆರ್ಡರ್ ನೀಡಿದ್ದು
ಮೇಯಲ್ಲಿ ಕೆಲಸ ಶುರುವಾಗಿದ್ದು ಇವಾಗ ಪ್ರಸ್ತುತ 165 ಜಂಕ್ಷನ್ಗಳಲ್ಲಿ 60 ಜಂಕ್ಷನ್ ಸಂಪೂರ್ಣವಾಗಿ ಪೂರ್ಣಗೊಂಡು ಚಾಲ್ತಿಯಲ್ಲಿದೆ. ಇದರಲ್ಲಿ ನಾವು ಕಾಸ್ಟ್ ಅಂತ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ. ಕಾಸ್ಟ್ ಅನ್ನು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ತಿರುವನಂತಪುರಂ ಅವರು ಅನುಷ್ಠಾನ ಮಾಡಿದ್ದು. ಅದನ್ನು ಸುಮಾರು 30 ನಗರ, ಬೆಂಗಳೂರು ಸೇರಿದಂತೆ 30 ನಗರದಲ್ಲಿ ಚಾಲ್ತಿಯಲ್ಲಿದೆ. ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಸಿಂಕ್ರನೈಸೇಷನ್ ಮತ್ತು ಅಡ್ಯಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಯಶಸ್ವಿಯಾಗಿ ನಾವು ಅನುಷ್ಠಾನ ಮಾಡಿದ್ದೀವಿ. ಇದು ಸಂಪೂರ್ಣವಾಗಿ ಭಾರತ ದೇಶದ ಸಂಚಾರದ ವಿಶೇಷತೆಯನ್ನು ಇಟ್ಟುಕೊಂಡು ಅನುಭವಿಸ್ತಾದಂಥ ಏನು ಪ್ರಾಬ್ಲಮ್ಗಳಿದ್ದಾವೆ ಅದಕ್ಕೆ ನಮ್ಮದೇ ಭಾರತದಂಥ ಒಂದು ಸೊಲ್ಯೂಷನನ್ನು ನಾವು ಕಂಡುಹಿಡಿದಿದ್ದೀವಿ. ಅದನ್ನು ನಾವಿಲ್ಲಿ ಸದ್ಬಳಕೆಯನ್ನು ಮಾಡಿದ್ದೀವಿ. ಹೌದು, ಬೆಂಗಳೂರು ನಗರದಲ್ಲಿ ಹೇಗಿದೆ ಅಂತಂದರೆ ತುಂಬ ಹೆಟ್ರೋಜೆನಸ್ ಟ್ರಾಫಿಕ್ ಅಂತ ಹೇಳ್ತೀವಿ. ಬೇರೆ ಬೇರೆ ವಾಹನಗಳು ಬೆಂಗಳೂರಲ್ಲಿ ಸಂಚಾರ ಮಾಡ್ತವೆ. ಎಲ್ಲರಿಗೂ ಗೊತ್ತಿರೋಂಗೆ ಬೆಂಗಳೂರಲ್ಲಿ ಸುಮಾರು 68% ಟೂ ವೀಲರೇ ಇದೆ. ಸೊ ಹಾಗೆ ಈ ಹೆಟ್ರೋಜೆನಸ್ ಟ್ರಾಫಿಕ್ಗೆ ಭಾಳ ಅನುಕೂಲ ಆಗುತ್ತೆ ಈ ಟೆಕ್ನಾಲಜಿ. ನಮ್ಮ ಇಂಪ್ಲಿಮೆಂಟೇಷನ್ ಪಾರ್ಟ್ನರ್ ಬಂದ್ಬಿಟ್ಟು ಆರ್ಕೆಡೆಸ್ ಅಂತ, ಮತ್ತು ನಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಇನ್ಫ್ರಾ ಸಪೋರ್ಟ್ ಅಂತ ಇದ್ದಾರೆ. ಅವರು ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಮ್ಯಾಪಲ್ಲಿ ತಾವು ನೋಡ್ಬೋದು 165 ಜಂಕ್ಷನ್ಗಳಲ್ಲಿ ನಾವು 60 ಜಂಕ್ಷನ್ ಏನು ಹಸಿರು ಬಣ್ಣದಲ್ಲಿದೆ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. 2 ಕಾರಿಡಾರ್ ಕಂಪ್ಲೀಟ್ ಆಗಿದೆ. ನಾವು ಈಗ ನೋಡಿದಂಥ ರಿಸಲ್ಟ್ಸನ್ನು ಕೂಡ ಮುಂದೆ ನಾನು ಮಂಡಿಸ್ತೇನೆ ತಮಗೆ. ಇದರಲ್ಲಿ ಸುಮಾರು 165 ಕಂಟ್ರೋಲರ್ ಕಾಸ್ಟ್ ಅಡ್ಯಾಪ್ಟಿವ್ ಕಂಟ್ರೋಲರ್ಸ್ ಯೂಸ್ ಮಾಡ್ತೀವಿ. 591 ವೆಹಿಕಲ್ ಡಿಟೆಕ್ಟರ್ಸ್ ಇದ್ದಾವೆ. 9300 ಸಿಗ್ನಲ್ ಆಸ್ಪೆಕ್ಟ್ ಲೈಟ್ಗಳಿದ್ದಾವೆ. 1773 ಕೌಂಟೌನ್ ಟೈಮರ್ ಇದೆ. ಮತ್ತು ಬಹಳಷ್ಟು ನಾವು ಕೇಬಲಿಂಗು ಮತ್ತು ಇತ್ಯಾದಿನ ಮಾಡಿದ್ದೀವಿ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಯಾವುದೇ ರೀತಿಯ ಓವರ್ ಹ್ಯಾಂಗಿಂಗ್ ಇತ್ಯಾದಿ ಕೇಬಲ್ ಇರೋದಿಲ್ಲ. ಅಂಡರ್ಗ್ರೌಂಡ್ ಕೇಬಲ್ಸ್ ಹಾಕಿ ನಾವು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸಂಪೂರ್ಣವಾಗಿ ಅದನ್ನು ರೆಸ್ಟೋರೇಷನ್ ನಡೀತಾ ಇದೆ. 60 ಜಂಕ್ಷನ್ಸ್ ಎಸ್, ಈಗ ಪ್ರಸ್ತುತ 60 ಜಂಕ್ಷನ್ ಪೂರ್ಣಗೊಂಡು ಚಾಲ್ತಿಯಲ್ಲಿದೆ. ಸೊ ಇದರ ಏನು ಮುಖ್ಯ ಹೈಲೈಟ್ಗಳೇನಂತ ಹೇಳಿದ್ರೆ, ಒಂದು ನಮಗೆ ಸೆಂಟ್ರಲ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್ ಸಿಗುತ್ತೆ. ನಮಗೆ ಎಲ್ಲದನ್ನು ಕೂಡ ನಾವು ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಲ್ಲಿ ಸೆಂಟ್ರಲೈಸ್ಡ್ ಕಂಟ್ರೋಲ್ ಮತ್ತು ಮಾನಿಟರಿಂಗ್ ಇದೆ. ಅದಲ್ಲದೆ ನಾವು ಯಾವ ಸಿಗ್ನಲ್ಲು ಯಾವ ಮೋಡಲ್ಲಿ ವರ್ಕ್ ಆಗ್ತದೆ ಅಂತ ಹೇಳ್ಬೋದು. 4 ಮೋಡ್ ಇದೆ. ಒಂದು ಮ್ಯಾನ್ಯುಯಲ್ ಮೋಡು, ಇನ್ನಲ್ದಲ್ಲೇ 3, ಒಂದು ಫಿಕ್ಸ್ ಟೈಮ್ ಸಿಗ್ನಲ್, ಒಂದು ವೆಹಿಕಲ್ ಆಕ್ಚುಯೇಟೆಡ್ ಮೋಡು ಮತ್ತು ಅಡ್ಯಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಮೋಡ್ ಅಂತಿದೆ. 3 ಆಟೋಮ್ಯಾಟಿಕ್ ಮೋಡಲ್ಲಿ ನಡೆಯುತ್ತದೆ. ಸೊ ಇದರಿಂದಾಗಿ ನಾವು ಯಾವ ಸಿಗ್ನಲ್ಲು ಯಾವ ಮೋಡಲ್ಲಿ ವರ್ಕ್ ಆಗ್ತಾಯಿದೆ, ಎಷ್ಟು ಗಂಟೆ ದಿವಸದಲ್ಲಿ ವರ್ಕ್ ಆಗ್ತಾಯಿದೆ ಅಂತ ನೋಡ್ತಾ ಇದೀವಿ. ಐಡಿಯಲ್ ಆಗಿ ನಾವು ಎಲ್ಲದೂ ಕೂಡ ಅಡ್ಯಾಪ್ಟಿವ್ ಟ್ರಾಫಿಕ್ ಮೋಡ್ ಅಥವಾ ವೆಹಿಕಲ್ ಆಕ್ಚುಯೇಟೆಡ್ ಮೋಡಲ್ಲಿ ಇರಬೇಕು. ಮ್ಯಾನ್ಯುಯಲ್ ಮೋಡನ್ನು ಕಡಿಮೆ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಒಂದು ಫಸ್ಟ್ ವಿಡಿಯೋ ತಾವು 2 ನೋಡ್ಬೋದು. ನಂಬರ್ 4ಅಲ್ಲಿ ಅಡ್ಯಾಪ್ಟಿವ್ ಟ್ರಾಫಿಕ್ ಸಿಗ್ನಲ್ ಯಾವ ರೀತಿ ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಆಗುತ್ತೆ ಅಂದರೆ, ಒಂದು ಜಂಕ್ಷನ್ನಲ್ಲಿ ಹಲವಾರು ಆರ್ಮ್ಸ್ಗಳಿದ್ರೆ ಆ ಆರ್ಮ್ಗಳಲ್ಲಿ ಎಷ್ಟು ವೆಹಿಕಲ್ ಇದೆ ಅಂತ ಆಧಾರಿತ ಮೇಲೆ ಗಣಿತ ಮಾಡಿ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ನೋಡಿ ಅದನ್ನು ಸಿಗ್ನಲ್ ಅಡ್ಯಾಪ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅದಲ್ಲದೆ ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ಗೆ ನಾವು ಸಿಂಕ್ರನೈಸ್ ಮಾಡ್ಬೋದು. ಸೊ ಒಂದು ಕಾರಿಡೋರಲ್ಲಿ 6 ರಿಂದ 8 ಸಿಗ್ನಲ್ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಗ್ರೀನ್ ವೇವ್ ಕೊಡೋದಕ್ಕೆ ನಾವು ಪ್ರಯತ್ನನ ಮಾಡ್ತೀವಿ. ಮತ್ತು ನಾವು ಅದನ್ನು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟು ಮಾಡಿದ್ದೀವಿ. ಇನ್ನೊಂದು ಮೇಂಟೆನೆನ್ಸ್ಗೋಸ್ಕರ ನಾವು ಒಂದು ಬಾಟನ್ನು ಮಾಡಿದ್ದೀವಿ. ಭಾಳ ಸರಳವಾಗಿ ಅದನ್ನು ಯೂಸ್ ಮಾಡಿ ಬೇಗ ಮೇಂಟೆನೆನ್ಸನ್ನು ನಾವು ಟರ್ನ್ ಅರೌಂಡ್ ಟೈಮ್ ನಮಗೆ ಇಂಪ್ರೂವ್ ಆಗಿದೆ. ನೆಕ್ಸ್ಟ್, ಸೊ ಇದರಲ್ಲಿ ನಾವು ಹೇಳಬೇಕು ಅಂದರೆ, ಈಗ ಫಸ್ಟ್ ಲೆಫ್ಟಲ್ಲಿ ವೆಹಿಕಲ್ ಆಕ್ಚುಯೇಟೆಡ್ ಫಿಕ್ಸ್ ಟೈಮ್ ಸಿಗ್ನಲಿಂಗ್ ಅಂದರೆ, ಈಗ ಪ್ರಸ್ತುತ ಏನು ಸಿಗ್ನಲ್ಸ್ ಇದ್ವು ಈ ಹಿಂದೆ ಮತ್ತು ಇನ್ನು ಉಳಿದಂಥ ಸಿಗ್ನಲ್ಸ್ ಇದ್ದಾವೆ, ಅಲ್ಲಿ ನಾವು ಒಂದು ಸ್ಟಡಿ ಮಾಡಿ ಆ ಹೊತ್ತಿಗೆ ಇಷ್ಟು ಸಿಗ್ನಲ್ ಟೈಮ್ ಕೊಡಬೇಕು ಅಂತ ಹೇಳ್ತಾ ಇದ್ವಿ. ಬಟ್ ಅದರಿಂದಾಗಿ ಆಪ್ಟಿಮೈಸೇಷನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಆರ್ಮಲ್ಲಿ ನಾವು 20 ಸೆಕೆಂಡ್ ಕೊಟ್ಟಿದ್ರೆ 10 ಸೆಕೆಂಡ್ಗೆ ಎಲ್ಲ ವೆಹಿಕಲ್ ಖಾಲಿ, ಅದರಿಂದ 10 ಸೆಕೆಂಡ್ ಖಾಲಿ ಉಳಿದಿರುತ್ತೆ. ಬೇರೆದು ಕೂಡ ನಾವು ಮ್ಯಾನ್ಯುಯಲ್ ಆಗಿ ಮಾಡಬೇಕು, ಇಲ್ಲ ವೇಟ್ ಮಾಡಬೇಕು. ಹಾಗಾಗಿ ನಾವು ನೆಕ್ಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಂದರೆ ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್. ಅಲ್ಲಿ ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್ ಅಂತ ಹೇಳಿದ್ರೆ, ಯಾವಾಗ ವೆಹಿಕಲ್ ಬಂದು ನಾವು ಒಂದು ಲಿಮಿಟ್ ಕೊಟ್ಟಿರ್ತೀವಿ, ಅಷ್ಟು ವೆಹಿಕಲ್ಸ್ ಬಂದು ಟ್ರಿಗರ್ ಆದಾಗ ಆ ವೆಹಿಕಲ್ಸ್ ಅಲ್ಲಿ ಗ್ರೀನ್ ಆರ್ಮ್ ಕೊಡುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್ ಆಫ್ ದಟ್ ವಿಚ್ ಹ್ಯಾವ್ ಇಂಪ್ಲಿಮೆಂಟೆಡ್ ಹಿಯರ್ ಇಸ್ ಸಿಂಕ್ರನೈಸ್ಡ್ ಮೋಡ್ ಅಂತ. ಸಿಂಕ್ರನೈಸ್ಡ್ ಮೋಡಲ್ಲಿ ಒಂದು ಸಿಗ್ನಲ್ನಿಂದ ಇನ್ನೊಂದು ಸಿಗ್ನಲ್ಗೆ ಇಲ್ಲಿ ಗ್ರೀನ್ ಸಿಕ್ಕಿದ್ರೆ ಮುಂದಿನ ಸಿಗ್ನಲಲ್ಲೂ ಗ್ರೀನ್ ಸಿಗಂಗೆ ನಾವು ವ್ಯವಸ್ಥೆನ ಮಾಡಿದ್ದೀವಿ.
ಕರೆಂಟ್ಲಿ ನಾವು ಸಿಂಕ್ರನೈಸ್ ಸಿಗ್ನಲಿಂಗ್ ಮೋಡಲ್ಲಿ ಆಪರೇಟ್ ಮಾಡ್ತಾ ಇದೀವಿ ಎಲ್ಲದನ್ನು ಕೂಡ. ನೆಕ್ಸ್ಟ್. ಸೊ ಇದರಿಂದಾಗಿ ಬೇಸಿಕ್ ಔಟ್ಕಮ್ಸ್ ನಾವೇನು ನೋಡ್ತಾ ಇದೀವಿ ಫ್ರಮ್ ದಿಸ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ಒಂದು ಟ್ರಾವೆಲ್ ಟೈಮ್ ರಿಲಯಬಿಲಿಟಿ, ಅಂದ್ರೆ ದೇರ್ ಶುಡ್ ಬಿ ಸರ್ಟನಿಟಿ ಆಫ್ ಟ್ರಾವೆಲ್ ಟೈಮ್ ಅಂಡ್ ಎಕ್ಸ್ಪೆಕ್ಟೇಷನ್ ಆಫ್ ಸರ್ಟನಿಟಿ ಇನ್ ಟ್ರಾವೆಲ್ ಟೈಮ್, ಅದು ಒಂದು. ಎರಡನೇದು ಎಮರ್ಜೆನ್ಸಿ ಪ್ರಯಾರಿಟಿ ಕೊಡ್ಬೋದು ಆಂಬ್ಯುಲೆನ್ಸ್ ವೆಹಿಕಲ್ಸ್ಗೆ ಮತ್ತೆ ಅದರ್ ಎಮರ್ಜೆನ್ಸಿ ವೆಹಿಕಲ್ಸ್ ಲೈಕ್ ಫೈರ್ ಟೆಂಡರ್ಸ್ ಕೊಡ್ಬೋದು. ಇನ್ನೊಂದು ಲೆಸರ್ ವೇಟಿಂಗ್ ಟೈಮ್ ಅಟ್ ಸಿಗ್ನಲ್. ಆಮೇಲೆ ಮ್ಯಾನ್ಯುಯಲ್ ಆಪರೇಷನ್ ಆದಷ್ಟು ಕಡಿಮೆ ಮಾಡಿ ಆದಷ್ಟು ಅದನ್ನ ಬಳಸಲೇಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದೀವಿ ಮ್ಯಾನ್ಯುಯಲ್ ಮೋಡ್. ಬಟ್ ಕೆಲವು ಟೈಮಲ್ಲಿ ಇಂಪಾರ್ಟೆಂಟ್ ಮೂಮೆಂಟ್ ಇರುತ್ತೆ, ಆಗ ನಾವು ಅದನ್ನು ಮಾಡಬೇಕಾಗುತ್ತೆ. ಬಟ್ ಆದಷ್ಟು ಕಡಿಮೆ ಮಾಡಿದ್ದೀವಿ. ನೆಕ್ಸ್ಟ್. ಈಗ ಈ 60 ಜಂಕ್ಷನ್ದು ನಾವು ಒಂದು ಇಲ್ಲಿ ಚಿತ್ರೀಕರಣ ಕೊಟ್ಟಿದ್ದೀವಿ. ಇದರಲ್ಲಿ 90% ಆಫ್ ದ ಟೈಮ್ ನಾವು ATCS ಮೋಡಲ್ಲೇ ಆಪರೇಟ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಪೀಕ್ ಅವರಲ್ಲಿ ATCS ಮೋಡ್. ಅಂದರೆ ನಾವು ಅದನ್ನು ಮ್ಯಾನ್ಯುಯಲ್ ಸಿಗ್ನಲಿಂಗ್ ಹೋಗ್ತಾ ಇಲ್ಲ ಈ 60 ಜಂಕ್ಷನಲ್ಲಿ. ಇದರಿಂದ ಮಾಡಲಾಗಿ ಈ 60 ಜಂಕ್ಷನಲ್ಲಿ 5%ಕ್ಕಿಂತ ಕಡಿಮೆ ಮ್ಯಾನ್ಯುಯಲ್ ಆಪರೇಷನ್ ಬಂದಿದೆ. ತಾವೇನಲ್ಲಿ ಕಲರಲ್ಲಿ ನೋಡ್ಬೋದು, ಅದು ಫ್ರಮ್ 0 to 24 ಅಂದರೆ ಒಂದು ದಿವಸದಲ್ಲಿ ಯಾವ ಟೈಮಲ್ಲಿ ಯಾವ ಮೋಡಲ್ಲಿ ಆಪರೇಟ್ ಆಗಿದೆ ಅಂತ ಹೇಳುತ್ತೆ. ಆರೆಂಜ್ ಅಂದರೆ ವೆಹಿಕಲ್ ಆಕ್ಚುಯೇಟೆಡ್ ಮೋಡ್, ಡಾರ್ಕ್ ಬ್ಲೂ ಇಸ್ ದಿ ATCS ಮೋಡ್, ಪರ್ಪಲ್ ಮಾತ್ರ ಏನಿದೆ ಅದು ಮ್ಯಾನ್ಯುಯಲ್ ಸಿಗ್ನಲಿಂಗ್ ಮೋಡ್ ಇದೆ. ಪೀಕ್ ಅವರ್ಸ್ ಅಲ್ಲಿ ಕೆಲವು ಜಂಕ್ಷನ್ಸ್ ಅಲ್ಲಿ ನಾವು ಇನ್ನ ಸ್ವಲ್ಪ ಜಾಸ್ತಿ ಮ್ಯಾನ್ಯುಯಲ್ ಮಾಡಬೇಕಾಗಿದೆ. ಬಟ್ ಆದಷ್ಟು ನಾವು ಎಲ್ಲ 60 ಜಂಕ್ಷನ್ ಸೇರಿಸ್ಕೊಂಡ್ರೆ ಮ್ಯಾನ್ಯುಯಲ್ ಸಿಗ್ನಲಿಂಗ್ ಹ್ಯಾಸ್ ಕಮ್ ಡೌನ್ ಲೆಸ್ ದೆನ್ 5%. Ideal is to go to 100% ATCS operations. And for the first time, we have seen that AI has worked in peak hour traffic, which had not worked so far. AI-based signals are working in peak hour traffic as well. Next. ಇದು ನಮ್ಮ ಒಂದು ಫಸ್ಟ್ ಕಾರಿಡೋರು, ಇದು KR ರೋಡ್ ಕಾರಿಡೋರ್. ಈ ಕಾರಿಡೋರ್ ಅಲ್ಲಿ ನಮಗೆ 4 ಸಿಗ್ನಲ್ ಇದೆ. From what we have been able to see, there has been a 20% reduction in travel time and 18% increase in the total output of the vehicles at that junction. So this we did before and after study, and using Astram platform we have been able to find this data. Next. ಇದು ಹಡ್ಸನ್ ಸರ್ಕಲ್, ಏನು ನಮ್ಮ ಟೌನ್ ಹಾಲು, NR ಸ್ಕ್ವೇರ್ ಮತ್ತು ಹಡ್ಸನ್ ಸರ್ಕಲ್ ಅಲ್ಲಿ 3 ಸಿಗ್ನಲ್ ಇದೆ. ಒಂದು ಅಲ್ಸೂರ್ಗೇಟ್ ಜಂಕ್ಷನ್, ಇನ್ನೊಂದು ಪೊಲೀಸ್ ಕಾರ್ನರ್ ಮತ್ತೆ ಹಡ್ಸನ್ ಸರ್ಕಲ್. ಈ 5 ಸಿಗ್ನಲ್ ಕೂಡ ನಾವು ಸಿಂಕ್ರನೈಸೇಷನ್ ಮಾಡಲಾಗಿ ನಮಗೆ ಟ್ರಾವೆಲ್ ಟೈಮ್ ಹ್ಯಾಸ್ ರೆಡ್ಯೂಸ್ಡ್ ಬೈ 33% ಅಂಡ್ ದಿ ಥ್ರೂಪುಟ್ ಅಟ್ ಈ ಜಂಕ್ಷನ್ ಹ್ಯಾಸ್ ಇನ್ಕ್ರೀಸ್ ಬೈ 30%. ಥ್ರೂಪುಟ್ ಅಂದ್ರೆ ಒಂದು ಜಂಕ್ಷನ್ ಅಲ್ಲಿ ಎಷ್ಟು ಕಾರ್ಸ್ ವೆಹಿಕಲ್ಸ್ ಒನ್ ಟೈಮ್ ಅಲ್ಲಿ ಮೂವ್ ಆಗಬಹುದು ಅಂತ. ಸೊ ದಟ್ ಆಸ್ ಬೋತ್ ಆರ್ ಇಂಡಿಕೇಟರ್ಸ್ ಆಫ್ ಫಾಸ್ಟರ್ ಮೂವ್ಮೆಂಟ್ ಆಫ್ ಟ್ರಾಫಿಕ್ ಬೇಸಿಕ್ಲಿ. So this is a speeded up version of a video of how the ATCS mode works in the 3 junctions. This was a very challenging junction because all 3 junctions have to be synchronized. 3 signals have to be synchronized at this junction because this junction has 3 signal lights and it has to coordinate with the NR square and town hall junctions also. So this has been a very good improvement to the traffic signaling at that point. Next. ಇದು ಬಂದ್ಬಿಟ್ಟು ಜಯನಗರಲ್ಲಿ 3 ಸಿಗ್ನಲ್ ಲೈಟ್ಸ್ ಅಲ್ಲಿ, ಒಂದು 40th ಮೇನು, ಇನ್ನೊಂದು 36th ಅಂಡ್ ನ್ಯೂ ಡೈಗ್ನಲ್ ರೋಡ್. ದಿಸ್ ಇಸ್ ಬೆಟರ್. ಅಲ್ಲಿ ವಿ ಹವ್ ಸೀನ್ ರಿಡಕ್ಷನ್ ಇನ್ 20% ಆಫ್ ಟ್ರಾವೆಲ್ ಟೈಮ್ ಅಂಡ್ 16% ಇನ್ ದ ಥ್ರೂಪುಟ್ ಆಫ್ ಟ್ರಾಫಿಕ್. ನೆಕ್ಸ್ಟ್. So this is the kind of work that we are doing here. ಇಲ್ಲಿ ತಾವು ನೋಡಬಹುದು, ದಿಸ್ ಟ್ರೆಂಚಿಂಗ್ ಸಿಸ್ಟಮ್ ತಗೊಂಡು ಆದಷ್ಟು ರೋಡ್ ಡ್ಯಾಮೇಜ್ ಇಸ್ ಮಿನಿಮೈಸ್ಡ್ ಅಂಡ್ ವರ್ಕ್ ಇಸ್ ಸ್ಪೀಡ್ ಅಪ್. ಈ ರೀತಿ ಮಾಡಿ ಇದಕ್ಕೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿ. And the right side is a state-of-the-art cabinet which we use to house the controller and the other electronics and the battery systems. So all these are state-of-the-art systems which we are using here. Restoration ತುಂಬಾ ಫಾಸ್ಟ್ ಆಗುತ್ತೆ. ರಾತ್ರಿ ಹೊತ್ತು ಒಂದೇ ಜಂಕ್ಷನ್ ಅಲ್ಲಿ ನಾವು ಕೇಬಲಿಂಗು ಇತ್ಯಾದಿ ಮಾಡಿ ಮುಗಿಸಬಹುದು. ಸೊ ಇದು ರೆಸ್ಟೋರೇಷನ್ ಫಾಸ್ಟ್ ಆಗ್ತಾ ಇದೆ. ನೆಕ್ಸ್ಟ್. ಬಹಳಷ್ಟು ಜನ ನಮಗೆ ಕೇಳಿದ್ದಾರೆ ಈ VAC ಮತ್ತೆ ATC ಅಂತ ಏನು ಅಂತ. These are basically the mode in which the signal is operating. So all these 165 junctions will have this letters. MLL ಅಂದ್ರೆ ಮ್ಯಾನ್ಯುಯಲ್ ಮೋಡಲ್ ಇದೆ, VAC ಅಂದ್ರೆ ವೆಹಿಕಲ್ ಆಕ್ಚುಯೇಟೆಡ್ ಮೋಡಲ್ ಇದೆ, ATC ಅಂದ್ರೆ ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಮೋಡಲ್ ಇದೆ. So it is just to understand that these signals are all adaptive signals and their work, what mode they are working is what we are trying to show to the general public. Next.
We are now upgrading to a bigger, better system. There will be some delays and inconveniences during the time of testing and optimization. We are trying to minimize it. And the whole purpose is to enhance the throughput and increase the speed of travel in Bangalore and minimize the commute this thing. So we request everybody's support and cooperation for our project. Thank you so much. Yes. This presentation will be given to you. I'll just share it on the group if you want any statistics. If one more thing I want to say that we have implemented another system called Moderato. This was done by the Directorate of Urban Land Transport as a part of the JICA project. This has been implemented in 28 junctions in the Central Business District of Bangalore. This is different from the technology that we have used here. Moderato works on origin destination studies and on the historical data available with it basically works on time series and on what particular day, what particular time, historically what was the traffic flow. Whereas the ATCS system works on the actual dynamic traffic load at that particular point in time. So this is the fundamental difference. One thing I want to say is that we have not been able to implement the Moderato system during peak hours. We are working on it, but certainly this ATCS system we have been able to adapt at most of the times in the peak hours. So that is one fundamental difference between these two systems. So at the end of this project, we'll be having about 200 junctions, and another 50 junctions will be working in this thing. So at the end of this financial year, in March 2025, Bengaluru city should have around 500 signal lights, of which about 50%, 250 are working in AI based signal lights. Okay. Thank you. Sir, ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಹಿಂದೆ ಆಂಬುಲೆನ್ಸ್ ಬಂದ್ರೆ ಮನಸ್ಸಿನ ಪಾಸ್ ಆಗ್ತಾ ಇದ್ರು, ಆಂಬುಲೆನ್ಸ್ ಗಾಡಿ ಬಿಟ್ಕೊಡ್ತಾ ಇದ್ರು. ಈಗ ಏ ಕ್ಯಾಮ್ರಾ ಬಂದ್ಮೇಲೆ ಒಂದು ಭಯ ಸ್ಟಾರ್ಟ್ ಅಲ್ಲ, ಪಾಸ್ ಆದ್ರೆ ಎಲ್ಲಿ ಫೈನ್ ಬಂದ್ಬಿಡುತ್ತೋ ಅಂತ. ಹೇಳ ಸರ್. ಸೊ ಈಗ ಆಂಬ್ಯುಲೆನ್ಸ್ ಬಂದರೆ ಅದಕ್ಕೆ ಪ್ರಯಾರಿಟಿ ಇದೆ ಅಲ್ವಾ ಅಂತ ನೋಡಿ ಅದಕ್ಕೆ ನಾವು ಕ್ಲಿಯರೆನ್ಸ್ ಕೊಡ್ತಾ ಇದ್ದೀವಿ. ಇವತ್ತು 3 ಗಂಟೆಗೆ ಮೀಟಿಂಗ್ ಇದೆ ಒಂದು ಆಂಬ್ಯುಲೆನ್ಸ್, ಪ್ರೈವೇಟ್ ಆಂಬ್ಯುಲೆನ್ಸ್ ಅವ್ರ ಜೊತೆ. ಅದರಲ್ಲಿ ಯಾವ ಆಂಬ್ಯುಲೆನ್ಸ್ಗೆ ಪ್ರಯಾರಿಟಿ ಕೊಡಬೇಕು ಅಂತ ಒಂದು ಪ್ರಶ್ನೆ ಬಂದಿದೆ. ಅಂದರೆ ಎಲ್ಲ ಆಂಬ್ಯುಲೆನ್ಸ್ಗೂ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾವುದೋ ಹಾಸ್ಪಿಟ್ಲಿಂದ ಮನೆಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಅಥವಾ ಅದು ಸೀರಿಯಸ್ ಅಷ್ಟಿಲ್ಲ, ಅಂಥ ಸಮಯದಲ್ಲಿ ಅವಶ್ಯಕತೆ ಇಲ್ಲ. ಬಟ್ ಯಾವಾಗ ಅವಶ್ಯಕತೆ ಇದೆ ಆವಾಗ ನಾವು ಪ್ರಯಾರಿಟಿ ಸಿಗ್ನಲಿಂಗ್ ಅಂತ ಹೇಳಿದ್ನಲ್ಲ, ಪ್ರಯಾರಿಟಿ ಸಿಗ್ನಲಿಂಗ್ ಎಲ್ಲ ಜಂಕ್ಷನಲ್ಲೂ ಮಾಡ್ಬೋದಾಗಿದೆ. ಸೊ ಅದನ್ನು ಮಾಡ್ತಾ ಇದ್ದೀವಿ. ಅದು ಅವರು ಒಂದು ಇಪಾತ್ ಆ್ಯಪನ್ನು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಎರಡನೇದು ನಾವು ಮೊನ್ನೆನೇ ಕ್ಲಾರಿಫೈ ಮಾಡ್ದಂಗೆ ಯಾರು ದಾರಿ ಕೊಟ್ಟರೆ ಅವರು ಚಲಾನ್ ಮಾಡೋದಿಲ್ಲ. ಒಂದು ವೇಳೆ ಆದರೂ ಕೂಡ ಅವರು ಡಿಸ್ಪ್ಯೂಟ್ ಖಂಡಿತ ರೇಸ್ ಮಾಡಲಿ, ಅದನ್ನು ನಾವು ಮನ್ನಾ ಮಾಡ್ತೀವಿ. ಅವಾಗ ಎಲ್ಲರೂ ಕೂಡ ಆದ್ಯತೆ ಮೇರೆಗೆ ಆಂಬ್ಯುಲೆನ್ಸ್ಗೆ ಕೊಡಬೇಕು. ಒಂದು ವೇಳೆ ಕೊಟ್ಟಲ್ಲಿ ITMS ಕ್ಯಾಮ್ರಾ ಇದ್ದಲ್ಲಲ್ಲಿ ಚಲಾನ್ ಆದರೆ ಆಗೋದಿಲ್ಲ, ಬಟ್ ಆದರೆ ಅವ್ರನ್ನ ಮನ್ನಾ ಮಾಡ್ತೀವಿ ಚಲಾನ್. ಸರ್, ಕಾವೇರಿ ಜಂಕ್ಷನ್ ಅಂಡರ್ ಪಾಸ್ ಸಿಕ್ಕಾಪಟ್ಟೆ ಇದೆ ಸರ್, ಅದು ಟೈಮಿಂಗ್ಸ್ ಅಲ್ಲಿ ಟ್ರಾಫಿಕ್. ದಟ್ ಈಸ್ ಬಿಕಾಸ್ ಇನ್ ಪೀಕ್ ಅವರ್ಸ್ ವಿ ಆರ್ ಫಾಸ್ಟರ್ ಥ್ರೂಪುಟ್ ಕೊಡೋದಕ್ಕೆ ಏರ್ಪೋರ್ಟ್ ರೋಡ್ಗೆ ವಿ ಆರ್ ಕ್ಲೋಸಿಂಗ್ ಕಾವೇರಿ ಅಂಡರ್ ಪಾಸ್. ಯಾರು ಭಾಷ್ಯಂ ಸರ್ಕಲ್ ಬರ್ತಾರೆ ಅವರು ಡೈವರ್ಷನ್ ತಗೊಂಡು ಸದಾಶಿವನಗರ 10th ಕ್ರಾಸ್ ಮೇಲೆ ಹೋಗಿ ಯೂ ಟರ್ನ್ ತಗೊಂಡು ಮೇಕ್ರಿ ಸರ್ಕಲ್ ಅಲ್ಲಿ ವಾಪಸ್ ಬರಬೇಕಾಗುತ್ತೆ. ಆರೆಂಜ್ ಬರುತ್ತೆ, ಸೊ ವಿಲ್ ಸ್ಲೋ ಡೌನ್ ದ ವೆಹಿಕಲ್. ಇಮಿಡಿಯೇಟ್ಲಿ ಗ್ರೀನ್ ಬಂದ್ರೆ ಆರೆಂಜ್ ಬಂದ್ರೆ ರೆಡ್ ಆಗುತ್ತೆ. You would have started the vehicle cross the line. So those problems will go in this. That is a fixed time signal. Ideally we want to capture it and find it. So how does it being addressed? No. Being addressed. Yeah, see if there is a malfunction, one second. I understood the problem. If there is a malfunction, we are certainly seeing the video also before chalaning. We are just not taking a snapshot of the photo. We take a 5-second video and then it is challanned. So those kind of errors was raised to us in last year only. We have rectified the system. So the 60 junctions where your AI based cameras are there, what is the congestion length in these 60 junctions? Has it reduced compared to your manual signal? Yeah, that's what we said, right? If you want individually, we can share the data. But we wanted to share that at a corridor level it is working, which is far more important than just a junction. It means that not only at a junction, a series of junctions are being, improvement is seen on the length of the road, not just at a particular junction. But certainly it has improved in all junctions.
certainly when we did this optimization, it had some issues were there, but once this is working in a proper AI based mode, it is working properly. Its congestion lengths have decreased. We can share individually if you have. This is only the beginning. Now it is in the initial stages of implementation. About 30-40% of the project is completed. But wherever they have done some studies. Like Air Road they showed, and then Jayanagar they showed. Wherever it is done, our studies indicate that it is considerably reduced the congestion and the length of vehicles. Like 15%, 20% it was shown in the list. And in case you are interested in other junctions also, we can share the details. Also, is it possible to opt for all throughout the day doing non-peak hour and peak hour? Yeah, so that's what we have done now. We have gone in the 60 signals, about 47 signals are working 100% in VAC mode or ATCS mode. The few other junctions in peak hours, we are still going to manual switching in about 4 to 5% of the times we are using manual signaling. So there again optimization is being done. We are understanding where the traffic flows are happening. Primarily manual switching happens because of ambulance priority and VIP movements. These are the two main reasons why manual switching happens. But otherwise it's happening in AI mode in peak hours. So earlier there was some proposal a few years back. You had a discussion with the ambulance providers to have a sensor base to automatically read when an ambulance approaches a signal. Is there any talk like that? Now you have proposed a app-based system, right? ePath. Like instead of that, a sensor automatically reading the signal. The provision, is it possible to do that? Automatically the signal turns green. The present signal has that option. The controller can recognize a signal, but the question is multiple ambulance. This thing have multiple vendors, so it is a question of technology being compatible with ours. So that's why we thought we'll make it vendor agnostic and give a app. So the ambulance driver can download it either through Play Store or App Store. And once he decides his destination, we get to know his GPS coordinates. And since in any case all the signals know from which angle the ambulance is coming, we can do through that. I think that is a better way because it becomes vendor agnostic. Otherwise it is completely vendor driven, and the technology is incompatible sometimes with the controller technology, with the technology at the controller. So I feel this is a better way. And the ambulance private ambulance operators have already agreed in principle to start using it because they found it is much easier than installing a sensor based technology. ಸರ್ ಕೆಲವೊಂದು ಎಲ್ಲ ಟ್ರಾಫಿಕ್ ಅಲ್ಲೆಲ್ಲ ಸಿಗ್ನಲ್ಗಳೆಲ್ಲ ಪೋಲಿಸ್ತಾರೆ, ಟ್ರಾಫಿಕ್ ಪೋಲಿಸ್ ಕ್ಲಿಯರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ರೋಡ್ಗಳೇ ಕಿತ್ತೋಗೈತಲ್ಲ ಸರ್, ಎಷ್ಟೊಂದ್ ಕಡೆ ಸ್ಮೂತ್ ಆಗಿ ಮೂವ್ ಆಗ್ತಾ ಇಲ್ಲ. ಇವತ್ತು ಪ್ಯಾಚ್ ಮಾಡ್ತಾರೆ, ಮತ್ತೆ ಪ್ಯಾಚ್ ಇಸ್ ಔಟ್ ಆಫ್ ದ ಸ್ಕೋಪ್ ಆಫ್ ದಿಸ್. ಔಟ್ ಆಫ್ ಸ್ಕೋಪ್ ಆಫ್ ನೀವು ಔಟ್ ಆಫ್ ಸಿಲೆಬಸ್ ಕೇಳಿದ್ರೆ ಹಿಂಗೆ ನೀವು ಸಿಲೆಬಸ್ ಇದ್ದಿದ್ ಕೇಳಿ ನೀವು. ಅಲ್ಲ ಸರ್, ಅದು ಯಾಕೆ ಕೇಳಿದ್ರು ಅಂದ್ರೆ ನಿಮಗೂ ಟ್ರಾಫಿಕ್ ಕ್ಲಿಯರ್ ಮಾಡಕ್ ತೊಂದರೆ ಆಗುತ್ತೆ. ನೋ, ಐ ಥಿಂಕ್ ಲೆಟ್ ಅಸ್ ಸ್ಟಿಕ್ ಟು ದಿಸ್ ಡಿಸ್ಕಷನ್. ಈ ವೇದಿಕೆ ಅದಕ್ಕಲ್ಲ, ಅದು ಬೇರೆ ಆಫ್ ಕ್ಯಾಮ್ರಾ ಬೇಕು ಡಿಸ್ಕಷನ್ ಮಾಡೋಣ. ಫುಲ್ ಅಲ್ಲಿಂದ DC ಪಡೆಗೂ ಜಾಮ್ ಆಗ್ತದೆ ಸರ್. ಯಾಕಂದ್ರೆ ಫುಲ್ ಫುಟ್ಪಾತ್ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಯಾವ ಕಡೆ ಪೊಲೀಸ್ ಸಿಬ್ಬಂದಿಗಳು ಕಂಪ್ಲೇಂಟ್ ಕೊಟ್ಟರು ಸಹ ವಸೂಲಿ ಮಾಡಿದ್ದಾರೆ. ಅದು ಅದೊಂದೇ ಅಲ್ಲ, ಹಲವಾರು ಕಡೆ ಇದು ಸಮಸ್ಯೆ ಇದೆ. ವಿ ಆರ್ ವರ್ಕಿಂಗ್ ಕ್ಲೋಸ್ಲಿ ವಿತ್ BBMP ಟು ಸಾರ್ಟ್ ಇಟ್ ಔಟ್. ಅಲ್ಲಿ ರಿಸಲ್ವ್ ಆಗಿದೆಯಲ್ಲ, ಬೇಕಾದ್ರೆ ಫ್ಲೈಓವರ್ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ. ಇಲ್ಲ ಸರ್, ಅದು ಕೋವಿಡ್ ಟೈಮಲ್ಲಿ ವಾಪಸ್ ಬಂದ್ರಲ್ಲ ಸರ್, ಅದು ಇಶ್ಯೂ ಆಗುತ್ತೆ. ಎಸ್ಪೆಷಲಿ ಪೀಕ್ ಅವರ್ಸ್ ಅಲ್ಲಿ, ವೀಕೆಂಡ್ ಸರ್, ಲಾಟ್ ಆಫ್ ಬಸ್ಸಸ್ ಗೋ, ಸೊ ದಟ್ ಟೈಮ್ ಇಶ್ಯೂಸ್ ಸರ್. ಮೇಕೆ ಸರ್ಕಲ್ ಇಂದ ಜೈಮಾಲ್ ರೋಡ್ ಸರ್, ಮೇಕೆ ಸರ್ಕಲ್ ಟುವರ್ಡ್ಸ್ ದೂರದರ್ಶನ ಕೇಂದ್ರ, ಆ ರೋಡ್ ಅಲ್ಲಿ ಪಾಟ್ ವರ್ಕ್ ತರ ಮಾಡಿ ಇದು ಮಾಡಿದ್ರೆ ಮೇಲೆ ಇದನ್ನ ಸ್ಲ್ಯಾಬ್ ಹಾಕಿದ್ದಾರೆ. ಅದು ಇವಾಗ ಬರ್ತಾ ಫೋಟೋ ತಗೊಂಡ್ಬಂದ್ರೆ ಒಂದು ಟೂ ವೀಲರ್ ಕೂಡ ಬಿದ್ರು. ಆಕ್ಚುಲಿ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಿದೆ ಅಂತ ಆ ಕವರ್ಗಳು ಎತ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೊಡಿ ಎಕ್ಸಾಮ್, ಗಿವ್ ದ ಡೀಟೇಲ್, ಫೋಟೋಗ್ರಾಫ್ಸ್ ಅಂದ್ರೆ ಇಲ್ಲ. ಪ್ರತಿಯೊಂದು ಜಂಕ್ಷನ್ ನಲ್ಲೂ ವಿ ಹ್ಯಾವ್ ಗಿವನ್ ಪೆಡೆಸ್ಟ್ರಿಯನ್ ಟೈಮ್. ಅದನ್ನು ನಾವು ಕೂಡ ಮಾಡಿಫೈ ಮಾಡಕ್ ಆಗೋದಿಲ್ಲ. ಪೆಡೆಸ್ಟ್ರಿಯನ್ಸ್ಗೂ ಟೈಮ್ ಕೊಟ್ಟಿದ್ದೀವಿ ಮೂವ್ ಆಗೋದಕ್ಕೆ. ಇಟ್ ಇಸ್ ನಾಟ್ ದಟ್ ಎವ್ರಿ ಟೈಮ್ ಒಂದು ರೋಡಲ್ಲಿ ಫುಲ್ ಗ್ರೀನ್ ಇರೋದಿಲ್ಲ ಅಂತಲ್ಲ. ಒನ್ಸ್ ಯು ಗೆಟ್ ಅ ಗ್ರೀನ್, ಯು ವಿಲ್ ಗೆಟ್ ಅ ಗ್ರೀನ್ ಫಾರ್ 6-7 ಸಿಗ್ನಲ್ಸ್. ಬಟ್ ಒನ್ಸ್ ರೆಡ್ ಆಗುತ್ತೆ, ಪೆಡೆಸ್ಟ್ರಿಯನ್ಸ್ಗೆ ವಿ ಹ್ಯಾವ್ ಗಿವನ್ ಸಫಿಷಿಯಂಟ್ ಟೈಮ್ ಟು ಕ್ರಾಸ್ ಎಲ್ಲ ಸಿಗ್ನಲ್ ಅಲ್ಲೂ. ಅಂಡ್ ಅದು ನಮ್ಮವರು ಮಾಡಿಫೈ ಮಾಡಕ್ ಆಗೋದಿಲ್ಲ. ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಪೆಡೆಸ್ಟ್ರಿಯನ್ಸ್ ಆಲ್ಸೋ. ನೀವು ಸ್ವಲ್ಪ ಲೇಟ್ ಬಂದ್ರಿ ಗಿರೀಶ್, ಅದೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೂ ಈಗ ವಾಟ್ ವಿ ಆರ್ ಯೂಸಿಂಗ್ ಇಸ್ ಕಾಲ್ಡ್ ವೆಹಿಕಲ್ ಆಕ್ಚುಯೇಟೆಡ್. ಅಂದ್ರೆ ಒಂದ್ ವೇಳೆ ವೆಹಿಕಲ್ಸ್ ಅಲ್ಲಿ ಖಾಲಿ ಇದ್ರೆ ಆಟೋಮೆಟಿಕ್ ಆಗಿ ರೆಡ್ಗೆ ಹೋಗುತ್ತೆ. ಹಾ, ಸೊ ಈ ಸಿಗ್ನಲ್ ಇದು ನಮ್ಮ ಅಂಬೇಡ್ಕರ್ ವೀದಿಗೂ ಬರುತ್ತೆ.
ಈ ಸಿಗ್ನಲ್ಗಳು, ಅವಾಗ ತಾವು ನೋಡ್ಬೋದು. ಬಟ್ ಈಗ ಪ್ರೆಸೆಂಟ್ ಸಿಸ್ಟಮ್ ಅಲ್ಲೂ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗಾಗಲೇ 60 ಜಂಕ್ಷನ್ಗಳಲ್ಲಿ ಇದನ್ನ ಅಳವಡಿಸಲಾಗಿದೆ. ವಿ ಓನ್ಲಿ ರಿಕ್ವೆಸ್ಟ್ ದಟ್ ಪ್ಲೀಸ್ ಯೂಸ್ ಇಟ್, ಟೆಸ್ಟ್ ಇಟ್, ಅಸೆಸ್ ಇಟ್ and then come back to us with your feedback, and based on your feedback also we can try to further improvise the system. That is our request, and also to convey this to the people, because there was a lot of curiosity and confusion and all in the social media and other things regarding this VAC and other aspects. So we request you to convey it to the people and let them also test it, and then it will help us to fine tune it further. Okay, if there are no further questions, we can close it. Thank you. ಇಷ್ಟೇ ಅಲ್ವಾ? ಎಸ್ ಸರ್. ಫಿನಿಶ್ ಮಾಡಿದ್ದೀರಾ? ಇಲ್ಲ ಸರ್. ಥ್ಯಾಂಕ್ಸ್ ಯು. ನಾನು ಮಾಡ್ತಾ ಇದ್ದೀನಿ.